ಹಾಯ್ ನಮಸ್ಕಾರ, ನಾನು ನಿಮ್ಮ ಪವನ್. ಬೆಳಿಗ್ಗೆ ಎದ್ದು ಕಾಟ್ ಕೆಳಗಡೆ ಏನೋ ಸೌಂಡ್ ಆಗುತ್ತೆ ಅಂತ ನೋಡಿದ್ರೆ ಹನಿ ಮಲಗಿದ್ದ. ಅವನಿಗೆ ಗುಡ್ ಮಾರ್ನಿಂಗ್ ಹೇಳಿ ಹೊರಗಡೆ ಬಂದು ನಾನು ಫ್ರೆಶ್ ಅಪ್ ಆಗಿ ಮತ್ತೆ ಹೊರಗಡೆ ಹೋದರೆ ಹನಿ ಏನೋ ನೋಡ್ತಾ ಕೂತಿದ್ದ. ಇವನು ಬೆಳಗ್ಗೆಯಿಂದ ರಾತ್ರಿವರೆಗೂ 2 ಸರಿ ಊಟ ಮಾಡಿದ್ರೆ ರಾತ್ರಿಯಿಂದ ಬೆಳಿಗ್ಗೆ ಆಗೋವರೆಗೂ 4 ಸರಿ ತಿಂದಿರ್ತಾನೆ. ಅದಾದಮೇಲೆ ಕ್ರಿಯೇಟಿನ ಬಾಟಲ್ಗೆ ಹೋಗ್ಕೊಂಡು ಜಿಮ್ಗೆ ಹೋಗೋಣ ಅಂತ ರೆಡಿಯಾಗಿ ಹೊರಗಡೆ ಬಂದರೆ ಮತ್ತೆ ನನ್ನ ಬೈಕ್ ಹತ್ರ ಮಲಗಿದ್ದ. ಅವನಿಗೆ ಮಾತಾಡಿಸಿ ಬೈಕ್ನ ಕ್ಲೀನ್ ಮಾಡಿಕೊಂಡು ಜೀವನ್ ಬರ್ತೀನಿ ಅಂತ ಹೇಳ್ದ. ಅವನ್ನ ಕರ್ಕೊಂಡು ಸೀದಾ ಜಿಮ್ಗೆ ಹೋದ ತಕ್ಷಣ ಬಾಸ್ಗೆ ಒಂದು ನಮಸ್ಕಾರ ಹೇಳಿ ಒಳಗಡೆ ಹೋಗಿ ಅಮ್ಮನಬ್ರಿಗೂ ಹಾಯ್ ಹೇಳಿದೆ. ಆಲ್ರೆಡಿ ಎಲ್ಲರೂ ವರ್ಕೌಟ್ನ ಸ್ಟಾರ್ಟ್ ಮಾಡಿದರು. ಇವಾಗ 2 ದಿನದಿಂದ ನಂದು ಚೆಸ್ಟು ಮತ್ತು ಶೋಲ್ಡರ್ ವರ್ಕೌಟು ಮಿಸ್ ಆಗಿತ್ತು. ಅದು ನನ್ನ ಬೈಕ್ ರೆಡಿ ಮಾಡಿಸೋದಿತ್ತು ಅಂತ ನಾನು ಅಲ್ಲಿ ಹೋಗಿದ್ದೆ. ಸರಿ ಅಂತ ಫಟಾಫಟ್ ಅಂತ ವಾರ್ಮಪ್ ಮುಗಿಸ್ಕೊಂಡು ಬೈಸಿಪ್ಸ್ ವರ್ಕೌಟ್ ಮಾಡಿದೆ. ವರ್ಕೌಟ್ ಮುಗಿಸಿದ ಮೇಲೆ ನೆನಪಾಗಿದ್ದು ಇವತ್ತು ನಂದು ಬೈಸಿಪ್ಸ್ ಎಲ್ಲ ಬ್ಯಾಕ್ ಅಂತ. ವರ್ಕೌಟ್ ಮುಗಿಸ್ಕೊಂಡು ಹಾಗೆ ವಾಪಸ್ ಮನೆಗೆ ಹೊರಟ್ರೆ ಜಗನ್ ಸಿಕ್ಕ. ಅವ್ರ ಪಪ್ಪನ ಬೈಕಲ್ಲಿ ಹೋಗ್ತಿದ್ರು, ಇಳಿದು ಮತ್ತೆ ನನ್ನ ಗಾಡಿ ಎತ್ಕೊಂಡ. ಮುಂದೆ ಮಳೆ ಬರ್ತಿತ್ತಂತ ಅಂಡ್ ಇವತ್ತು ಗುಂಡಿ ಬಿದ್ದಿದ್ದ ರೋಡ್ನ ರೆಡಿ ಮಾಡ್ತಾ ಇದ್ರು. ವಾಪಸ್ ಸೀದಾ ಮನೆಗೆ ಹೋದ್ರೆ ಹನಿ ಬಾಗ್ಲಲ್ಲೇ ಮಲಗಿದ್ದ. ಎಲ್ಗಾದ್ರೂ ಹೋಗಿ ಬಂದು ವಾಪಸ್ ಅವನ್ನ ಮಾತಾಡ್ಸಿಲ್ಲ ಅಂದರೆ ಸಿಟ್ಟಾಗ್ಬಿಡ್ತಾನೆ, ಊಟ ಕೂಡ ಮಾಡೋದಿಲ್ಲ. ಸೊ ಹಾಗಾಗಿ ಅವನ್ನ ಮಾತಾಡಿಸಿ ಒಳಗಡೆ ಬಂದು ನಾನು ಊಟ ಮಾಡಿದೆ. ಸಂಜೆ ಮತ್ತೆ ಕೆಲಸ ಅಂತೇಳಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಎದ್ದು ಫ್ರೆಶ್ ಆಗಿ ಮೇಲ್ಗಡೆ ಮಲಗಿದ್ದ ಹನಿನ ಕೆಳಗಡೆ ಕರ್ಕೊಂಬಂದೆ. ಇದಿಷ್ಟು ಇವತ್ತಿನ ಕತೆ. ಏನು ಸ್ವಾಗತ ಹನಿ, ಬಾ ಇಲ್ಲಿ ಬಾ, ಬಾ ಮೇಲ್ ಬಾ ಜನ ಮರಿ.